ಕೆಸುವಿನ ಎಲೆಯ ಕರಗಲಿ ಅಥವಾ ಕರಕಲಿ ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ, ಊರಿಂದ ತಂದಿರುವಂಥ ಕೆಸುವಿನ ಎಲೆ ಇತ್ತು. ಇದರಲ್ಲಿ 2-3 ರೆಸಿಪಿಗಳನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಬನ್ನಿ ಕರಕಲಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇಷ್ಟು ಎಲೆನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ರೀತಿಯಾಗಿ ಸುರುಳಿ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಹಾಗೆ ಕೂಡ ಹಾಕ್ಬೋದು. ಬಟ್ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು. ನಂತರ ಕಟ್ ಮಾಡಿರೋದೆಲ್ಲವನ್ನು ಒಂದು ಪಾತ್ರೆಗೆ ಅಥವಾ ನಿಮ್ಮ ಪ್ಯಾನ್ಗಳಿಗೆ ಹಾಕ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಬೇಕಾಗುತ್ತೆ. ನೋಡಿ, ಸ್ವಲ್ಪ ಇದು ಬಾಯಿ ಕಡಿಯುತ್ತೆ, ಗಂಟ್ಲು ಕಡಿಯುತ್ತೆ, ಅದರಿಂದ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಖಾರನಾಗಿರಲಿ ಅಂತ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಜಾಸ್ತಿ ಕೂಡ ಹಾಕೋಬೋದು ಹಸಿಮೆಣಸಿನ್ಕಾಯಿ. ನಂತರ 1 ಚಮಚದಷ್ಟು ಇಲ್ಲಿ ಸ್ವಲ್ಪ ಹುಣಸೆ ಹುಳಿನ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮೆತ್ತಗಾಗೋವರೆಗೆ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆ, ಕುಕ್ಕರಲ್ಲಿ ಬೇಯಿಸಿದ್ದೆ. ತುಂಬ ಜನ ಅದಕ್ಕೆ ಕಾಮೆಂಟ್ ಕೂಡ ಹಾಕಿದ್ದಾರೆ, ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಇರಲಿಲ್ಲ, ನೀವು ಪ್ಯಾನಲ್ಲಿ ಬೇಯಿಸ್ಕೋಬೋದು ಅಂಥೇಳಿ. ಹೌದು, ಹಾಗೂ ಕೂಡ ಬೇಯಿಸ್ಕೋಬೋದು. ಇವತ್ತು ನಾನು ಪ್ಯಾನಲ್ಲಿ ಬೇಯಿಸಿ ನಾನು ಹಾಕಿದ್ದೀನಿ. ನೋಡಿ, ಬೇಯಿಸಿರೋದನ್ನು ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಉಳಿದಿರುವಂಥ ನೀರೇನು ಹಾಕಿಲ್ಲ, ಬೇಕಾದರೆ ನೀವು ಅದನ್ನು ಹಾಕ್ಕೋಬೋದು. ನೋಡಿ, ಪೇಸ್ಟ್ ಆದಮೇಲೆ ನಾನೊಂದು ಪ್ಲೇಟಲ್ಲಿ ತೆಗೋಣ ಅಂದ್ಕೊಂಡೆ, ಬೇರೆ ಪ್ಲೇಟಲ್ಲಿ ತೆಗೆದುಬಿಟ್ಟೆ. ಯಾಕಂದರೆ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೆ, ಒಂದು ಒಗ್ಗರಣೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಮತ್ತು ವೀಡಿಯೋ ತೆಗಿಯೋಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ಬೇರೆ ಪ್ಲೇಟೆಲ್ಲ ಹಾಕಿಬಿಟ್ಟೆ. ಅದರಿಂದ ಮತ್ತೆ ಇದನ್ನು ಇದರಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಪರಿಮಳ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಾಗ ಇದಕ್ಕೆ ನಾವಿಲ್ಲಿ ಓಂಕಾಳು ಅಂತೀವಲ್ಲ, ನಾವು ವಡೆಗಳು ಅಥವಾ ಮೆಣಸಿನ್ಕಾಯಿ ಎಲ್ಲ ಮಾಡಿದಾಗ ಹಾಕ್ತೀವಲ್ಲ, ಓಂಕಾಳನ್ನು ಹಾಕಿದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಗ್ಗರಣೆನ ನಾವು ಮಾಡಿಟ್ಟಿರುವಂಥ ಪೇಸ್ಟ್, ಕರ್ಲಿ ಪೇಸ್ಟಿಗೆ ಹಾಕಿಬಿಟ್ರೆ ಸೂಪರಾಗಿರುವ ಕೆಸುವಿನ ಎಲೆಯ ಕರಗಲಿ ಅಥವಾ ಕರ್ಕಲಿ ರೆಡಿ ಆಯಿತು. ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಬಾಯ್.